ಬೆಟಗೇರಿಯ ಬಡ್ಡಿ ದಂಧೆಕೋರನ ಮೇಲೆ ಮುಂದುವರೆದಿದೆ ದಾಳಿ. ನಿನ್ನೆ ಗದಗದ ಬೆಟಗೇರಿಯ 12 ಕಡೆಯಲ್ಲಿ ದಾಳಿ ಮಾಡಲಾಗಿದೆ ಪೊಲೀಸರಿಂದ. ಯಲ್ಲಪ್ಪ ಮಿಸ್ಕನ್ ಮನೆ ಮೇಲೆ ಫೈನಾನ್ಸ್ ಮಾಡ್ತಾ ಇದ್ದ ಫೈನಾನ್ಸ್ ಮೇಲೆ ಇವತ್ತು ನಿನ್ನೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಅದೇ ರೀತಿ ಇಂದು ಕೂಡ ದಾಳಿ ಮುಂದುವರೆದಿದೆ. ಬೆಟಗೇರಿಯ ಬಡ್ಡಿ ದಂಧೆಕೋರನ ಮೇಲೆ ಮುಂದುವರೆದಿದೆ ದಾಳಿ. ನಿನ್ನೆ ಮತ್ತು ಇವತ್ತು ಗದಗದ ಬೆಟಗೇರಿಯ 12 ಕಡೆಯಲ್ಲಿ ದಾಳಿ ಮಾಡಿದ್ದಾರೆ ಪೊಲೀಸರು. ಯಲ್ಲಪ್ಪ ಮಿಸ್ಕನ್ ಮನೆ ಮತ್ತು ಫೈನಾನ್ಸ್ ಮೇಲೆ ದಾಳಿ ನಡೆದಿದೆ. ಗದಗದ ಬೆಟಗೇರಿಯ 12 ಕಡೆಯಲ್ಲಿ ದಾಳಿ ನಡೆದಿದೆ ಪೊಲೀಸರಿಂದ. ಯಲ್ಲಪ್ಪ ಮಿಸ್ಕನ್ ಮನೆ ಮತ್ತು ಫೈನಾನ್ಸ್ ಮೇಲೆ ದಾಳಿಯಾಗಿದೆ. ಪೊಲೀಸರ ದಾಳಿ ಇಂದು ಕೂಡ ಮುಂದುವರೆದಿದೆ. ನಿನ್ನೆಯಿಂದಲೂ ಪೊಲೀಸರ ದಾಳಿ ಇಂದು ಕೂಡ ಮುಂದುವರೆದಿದೆ. ಗದಗ ಬೆಟಗೇರಿಯ 12 ಕಡೆಯಲ್ಲಿ ಜೊತೆಗೆ ದಾಳಿ ವೇಳೆ 3 ಲಾಕರ್ ಓಪನ್ ಆಗಿದೆ. 1 ಲಾಕರ್ ಓಪನ್ ಆಗದೆ ಇರುವುದರಿಂದ ಬೆಟಗೇರಿಯ ಬಡ್ಡಿ ದಂಧೆಕೋರರ ಮೇಲೆ ಮುಂದುವರಿತಾ ಇದೆ ಇವತ್ತು ಕೂಡ ದಾಳಿ. ಇವತ್ತು ಕೂಡ ಮುಂದುವರೆದಿದೆ. ಇದರಲ್ಲಿ 3 ಲಾಕರ್ ಮತ್ತು 1 ಲಾಕರ್ ಓಪನ್ ಆಗಿದೆ. ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವೆಲ್ಲ ಹಣ ಮತ್ತು ಚಿನ್ನಾಭರಣಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಕೋಟಿಗಟ್ಟಲೆ ಹಣ ಕೂಡ ಇವತ್ತು ಲೆಕ್ಕ ಆಗ್ತಾ ಇರುವಂಥದ್ದು. 1 ಲಾಕರ್ ಓಪನ್ ಆಗಬೇಕಾಗಿದೆ, ಅದನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಬೇಕು ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ.